ಈ ವರ್ಷನೂ ಚಂದ ಆಗೈತವ ಲಕ್ಷ್ಮಿ ಅಲಂಕಾರ. ವರ್ಷ ವರ್ಷ ಟೇಬಲ್ ಮ್ಯಾಗ ಮನೆ ಮೇಲೆ ಇಟ್ಟು ಪೂಜೆ ಮಾಡ್ತಿದ್ವಿ. ಹೋದ ವರ್ಷದಿಂದ ಅದೇನೋ ಮೀಸಾನ ಏನದೆ ಮೀಶೋ ರೀ ಅದು. ಮೀಶೋ ಏನದೆ ಏನೇನವ ಗೊತ್ತಾಗೋದಿಲ್ಲ ಬಿಡೋದಿಲ್ಲ. ಅದ್ರಾಗಿಂದ ನೋಡವು ಹಿಂದ್ಗಡೆ ಇರೋವು ಪ್ಲಾಸ್ಟಿಕ್ ಇಂದಂತ ಅನ್ಸತನ ಇಲ್ಲವ. ನಿಜವಾಗ್ಲೂ ನಾವು ಚೆಂಡು ಹೂವು ಹಾಕಿವಿ, ಅವು ಬಾಳೆ ಗಿಡದ ಎಲೆ ಹಾಕಿವಿ ಅಂತ ಅನ್ಸತೈತೆ. ಅಷ್ಟು ಚಂದ ರೆಡಿ ಮಾಡಿದ್ದೇವ, ಭಾಳ ಚಂದ ಆಗೈತೆ. ಹೋದ ವರ್ಷಕ್ಕಿಂತ ಈ ವರ್ಷನೂ ಚಂದ ಆಗೈತೆ. ಆತೈತೆ ಪೂಜೆ ಮಾಡೋಣ. ಈ ಹುಡುಗರು ಎಲ್ಲೋದ್ರಿ? ಪುಟ್ಟಿ ಗುಂಡ ನೋಡ ಹೊಸ ಬಟ್ಟೆ ಹಾಕೊಂಡು ಜೋಕಾಲಿ ಆಡತಾವ ಏನೋ. ಇವಾಗ ಒಂದು ಗಣಪತಿ ಬರೋ ಮಟ್ಟ ಬಿಚ್ಚಾಕ ಕೊಡೋದಿಲ್ಲ ತಡಿಯ ಜೋಕಾಲಿ. ಹಂಗಾರಿ ಅವ್ರಿಗೆ ಜೋಕಾಲಿ ಕಟ್ಟಿರೋದೈತಂದ್ರೆ ಏನೋ ಒಂಥರ ಖುಷಿ ರೀ. ಆಡ್ಬೇಡ್ರಿ ಇಲ್ಲ ಇರ್ರಿ ಅಂತ ಹೇಳಿದ್ನಿ, ಮತ್ತೆ ಹೋಗಿದಾರ ನೋಡ್ರಿ. ಹುಡುಗರು ಎಲ್ಲಿ ಕೇಳ್ತಾರವ, ತಡಿ ಕರ್ಕೊಂಡು ಬರ್ತೀನಿ ಅವ್ರಿಗೆ. ಹೊಸ ಬಟ್ಟೆ ಹಾಕೊಂಡು ಏನ್ ಇದ್ ಮಾಡ್ತಾರ ಏನ. ಪುಟ್ಟಿ ಗುಂಡ ಏ ಬರಪ್ಪಯ್ಯ ನೋಡವ, ನಾನು ಕರೆಯಾಕ ಹೊರಗೆ ಹೋಗಿದ್ನಿ, ಅದೆಷ್ಟು ಜಲ್ದಿ ಬಂದು ನಿನ್ ನಿಂತ್ಕೊಂಡಿದಾರ ನೋಡ. ಇಲ್ಲ ಅಜ್ಜಿ, ನಾನು ಅವಾಗ್ಲೂ ಬರ್ತಿದ್ನಿ. ಪುಟ್ಟಿ ಅಕ್ಕ ಐತಲ್ಲ, ನೀವು ಇನ್ನು ಪೂಜೆಗೆ ರೆಡಿ ಮಾಡ್ಕೊಳತ್ತೀರಿ, ಭಾಳ ಲೇಟ್ ಆಕೈತೆ, ಇನ್ನು 10 ಸತಿ ಆಡ್ ಹೋಗೋಣಂತ ಹೇಳಿ ನನಗೂ ಹೋಗಾಕ್ ಬಿಡ್ಲಿಲ್ಲ. ಇಲ್ಲ ಅಜ್ಜಿ, ಸುಳ್ಳು ಹೇಳತ್ತ ನೀವು. ನಾನು ಹೋಗೋಣ ಬಾಗುಂಡ, ಅಜ್ಜಿ ಕರೆಯತೈತೆ ಅವಾಗಿಂದ ಅಂತಂದ್ರ. ಇಲ್ಲ ಪುಟ್ಟಿ, ಅಜ್ಜಿ ಏನ್ ಅನ್ನೋದಿಲ್ಲ, ಇನ್ನೊಂದ್ 2 ಸತಿ ಆಡ್ ಹೋಗೋಣ ಅಂತ ಹೇಳಿ ನನಗೂ ಹೋಗಾಕ್ ಬಿಡ್ಲಿಲ್ಲ. ಮತ್ತೆ ಇಲ್ಲಿ ಬಂದಿ ನನ್ ಮೇಲೆ ಹಾಕತ್ತ ನೋಡಜ್ಜಿ, ಎಷ್ಟಿದ್ದ ನೀವು. ಈಗ ಬಿಟ್ಟು ಜಗಳನ ಆಡ್ತಾರೆ ಅವರಿಬ್ರು. ಇಲ್ಲ ಇಲ್ಲ, ಹಬ್ಬದ ದಿನ ಜಗಳ ಆಡ್ಬಾರ್ದ. ಮನ್ಯಾಗ ಶಾಂತಿಯಿಂದ ಇರ್ಬೇಕು. ಅದೇನಾದ್ರೂ ಆಗಿರ್ಲಿ ಗುಂಡ, ನೀನಂತ್ರ ನೀನ್ ಹೆಂಗಿದೆ ಅಂತ ಗೊತ್ತಿಲ್ಲ ನನಗೆ. ಮತ್ತೆ ಕಳ್ಳ ನಿಂತ್ಕೊಂಡಂಗೆ ನಿಂತ್ಕೊಂಡಿದ್ದಾನೆ ನೋಡಿ. ಆತಾತ ಇಷ್ಟು ಚಂದ ರೆಡಿ ಆಗಿದ್ದೀರಿ. ಈಗ ಬರ್ರಿ ಲಕ್ಷ್ಮಿ ಮುಂದಲ್ಲಿ ನಿಂತ್ಕೊಂಡು ದೇವಿ ದಾನ ಮಾಡ್ಬೇಕು ಇವತ್ತು. ಒಳ್ಳೆ ಒಳ್ಳೆ ಮಾತು ಮಾತಾಡ್ಬೇಕು. ಜಗಳ ಆಡಬಾರ್ದು. ತಡಿಯವ, ಏನೋ ಕಡಿಮೆ ಕನ್ಸತ್ತೈತಲ್ಲ ನಮ್ಮ ರಾಜನ ಮುಖದಾಗ. ಕುಂಕುಮ ಇಲ್ಲಲ್ಲ, ವಾ ಅದೆಷ್ಟು ಉದ್ದ ಕಾಣತ್ತ ನೋಡು ಗಂಗಾ ಇದ್ರಾಗ. ಇದು ಸಣ್ಣ ಆಗ್ತೈತೆ, ಹಿಂಗೆ ಮ್ಯಾಲೆ ಎತ್ಕೊಂಡು ನಡೀತಿದ್ದ ಇದ್ರಾಗ. ಈಗ ನೋಡವ ಎಷ್ಟು ಕರೆಕ್ಟಾಗಿ ಆಗತೈತೆ. ಕೆಳಗೆ ಒಂಚೂರು ಉದ್ದ ಇಲ್ಲ ನೋಡವು, ಕೈಗೂ ಎಷ್ಟು ಕರೆಕ್ಟಾಗಿ ಬರತೈತೆ. ಭಾಳ ಮಸ್ತ್ ಕಾಣತ್ತೀರಿ ಇಬ್ರು. ನಂದು ದೃಷ್ಟಿ ಹಾಕೈತವ ನನ್ನ ಮೊಮ್ಮಕ್ಕಳಿಗೆ. ಭಾಳ ಮಸ್ತ್ ಕಾಣತ್ತೀರಿ ಇಬ್ರು. ಆತಾತ ಮುಂದೆ ಬರ್ರಿ, ಇಲ್ಲಿ ಕುಂಕುಮ ಹಚ್ತೀನಿ, ನಿಂದ್ರ ಬರ್ರಿ ಪೂಜೆ ಮಾಡೋಣ ಜಲ್ದಿ. ನಿಮ್ಮ ತಾತ ಎಲ್ಲೋತೆ? ತಾತ ಈಗಲ್ಲಿ ರೋಡ್ ಮೇಲೆ ಯಾರ ಹತ್ರನೂ ಮಾತಾಡ್ಕೊಂತ ಆ ಕಡೆ ಹೋತಜ್ಜಿ, ಕೆಳಗಿನ ಮನ್ಯಾಗ ಕರ್ಕೊಂಡು ಬರ್ಲಿ. ಹೌದಾ? ಬೇಡಪ್ಪ, ಬೇಡ ಬರ್ತೈತೋಗ, ಆಮ್ಯಾಗ ಬಂದ್ರೆ ಕೈ ಮುಗಿತೈತೆ. ಈಗ ಹಾಕೈತಿರ್ರಿ ಅಂತ ಹೇಳಿನಿ, ಅದೆಷ್ಟು ಜಲ್ದಿ ಹೋತ್ ನೋಡವ. ಒಟ್ಟೆ ಎಲ್ಲ ಅವಸರಕ್ಕೆ ಆಗ್ಬೇಕು ಇವ್ರಿಗೆ. ಟೈಮ್ ಹಾಕೈತ್, ಮತ್ತೆ ಪೂಜೆ ಎಲ್ಲ ಮತ್ತೆ ರೆಡಿ ಮಾಡ್ಕೊಂಡು ಮಾಡೋದು ಬೇಡ. ಗಂಗಾ ಆತವ ನಡ್ರಿ ಪೂಜೆ ಮಾಡೋಣ ಬರ್ರಿ. ಇಲ್ಲಿ ಮುಂದಾಡ್ರಿ ದೀಪ ಹಚ್ಚಿರೋದೈತು ಗುಂಡ, ಸುಮ್ಮನೆ ಇರೋದಿಲ್ರಿ. ಅಲ್ಲ ನಿಂದ್ರ ಕೇಳ್ರಿ ಅವ್ರಿಗೆ. ಇಲ್ಲ ನಿಂತ್ಕೊಳ್ರಿ ಅಪ್ಪಯ್ಯ, ಅಲ್ಲಿ ಮುಂದೆ ದೀಪ ಹಚ್ಚಿರೋದೈತೆ, ಮತ್ತೆ ಸುಮ್ಮನೆ ಇರೋದಿಲ್ಲ ನೀನು. ಮತ್ತೆ ಅದು ಏನದೆ, ಅದು ಶೋದ್ ಇಟ್ಟಿರೋದೈತೆ ನೋಡಿ, ಒಂದು ಸ್ವಲ್ಪ ತಗ್ಲಿಸಿದ್ರೆ ಸಾಕು, ಹಂಗ ಬಿದ್ದು ಬಿಡ್ತೈತೆ ಅದು. ಅದಕ್ಕೆ ಇಲ್ಲ ನಿಂದರಿ. ಆಮ್ಯಾಗ ಪೂಜೆ ಎಲ್ಲ ಆದ್ಮ್ಯಾಗ ಕೈ ಮುಗಿಯಾಕ ಎಲ್ಲರೂ ಮುಂದೆ ಹೋಗಿ ಕೈ ಮುಗಿಯೋಣ ಲಕ್ಷ್ಮೀ ದೇವಿಗೆ. ನೋಡು ಜನ ಹಂಗೆ ಹೇಳಿದ ಮತ್ತೀಗ ಹೂ ಅನ್ಬೇಕು. ದೊಡ್ಡವರಾಗಿದ್ದಾರೆ ಈಗ ಎಲ್ಲ, ಮತ್ತೀಗ ಹೂ ಅಂತಾರವ, ಶಾನ್ಯರಾಗಿದ್ದಾರೆ. ಇನ್ನೊಂದು ವರ್ಷ ಗಂಗಾ ನಿನ್ನ ಮಗ ಪುಟ್ಟಿಗಿಂತ ಉದ್ದಕ್ಕಂತಂತಡಿಯವ ನೋಡ. ಅಲ್ಲೇ ನನ್ನ ಹೆಗ್ಲಿಗೆ ಬರತಾನೆ. ನನ್ನ ಮೊಮ್ಮಗ ನನಗಿಂತ ಉದ್ದಕ್ಕಂತಾನವ. ಆತಾತ ಟೈಮ್ ಆಗತೈತೆ, ಪೂಜೆ ಮಾಡೋಣ್ರಿ. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮಾತಾಡ್ಸ ಇಲ್ಲ ತಡಿಯವ, ಒಂದು ಸ್ವಲ್ಪ ಮಾತಾಡ್ಸಿನ ವಿಡಿಯೋನ ಮುಂದುವರ್ಸ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀವ್ರಪ್ಪ. ಬರ್ರಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಮಾಡತ್ತೀವ್ರಿ. ಅಂದಂಗೆ ಹೆಂಗೆ ಕಾಣತ್ತೀವ್ರಿ? ನಾನು ನನ್ನ ಸೊಸೆ ಮೊಮ್ಮಕ್ಕಳು ನಮ್ಮ ಮನೆಯವರು ಅದೇ ದಿನಾಲ ಹಾಕೊಂಡಿದ್ದಾರೆ. ಪಂಚೆ ಉಟ್ಕೊಳ್ರಿ ಅಂತಂದ್ರೆ ನೀವು ಪೂಜೆ ಮಾಡೋರು ನಾನು ಯಾಕೆ ಉಟ್ಕೊಳ್ಳಿ ಅಂತ ಉಟ್ಕೊಂಡೇ ಇಲ್ಲ. ಅದಕ್ಕೆ ನೋಡ್ರಿ ಎಲ್ಲೋ ಹೊರಗೆ ಹೋಗಿದಾರಂತೆ, ಅವ್ರಿಗೆ ಅಷ್ಟು ತೋರ್ಸೋಕ್ಕಾಗಲಿಲ್ಲ ರೀ. ಮತ್ತು ರೀ ವರಮಹಾಲಕ್ಷ್ಮಿ ಹಬ್ಬ ಆತ್ರಿ, ಹೆಂಗೆಲ್ಲ ಆಚರಣೆ ಮಾಡಿದ್ರಿ? ಪೂಜೆ ಎಲ್ಲ ಚಲೋತಾಗ ಆತ್ರಿ ನಿಮ್ದು? ನಮ್ಮ ಗಂಗಾ ನೋಡ್ರಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದಾಳೆ. ಹೆಂಗಾಗೈತಂತ ಕಾಮೆಂಟ್ ಮೂಲಕ ತಿಳಿಸ್ರಿ. ಆಯ್ತು ರೀ ಅಪ್ಪ, ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತೀನಿ ರೀ. ಈಗ ನಮ್ಮ ಗಂಗಾ ನಿಮ್ಗೆ ವಿಶೇಷನ ತಿಳಿಸ್ತಾಳ್ರಿ. ಯಾಕಂದ್ರೆ ಎಷ್ಟೋ ಸಲ ನಾನು ಮಾತಾಡ್ತೀನಿ ರೀ ವಿಡಿಯೋದೊಳಗೆ. ಗಂಗಾ ಫ್ಯಾನ್ಸ್ ಕಾಯ್ತಿರ್ತೀರಿ ಗಂಗಾ ಮಾತಾಡಲಿ, ಅವಳು ಮಾತಾಡೋದು ಇಷ್ಟಪಡ್ತೀರಿ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷನ ನಮ್ಮ ಗಂಗಾನ ತಿಳಿಸ್ತಾಳ್ರಿ. ಗಂಗಾ ಹೇಳುವ. ನನ್ನ ಆತ್ಮೀಯ ಕನ್ನಡ ಕಾರ್ಟೂನ್ ಚಾನೆಲ್ ಕುಟುಂಬದ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರ ಪ್ರೀತಿ, ಆಶೀರ್ವಾದ ಮತ್ತು ಸಪೋರ್ಟ್ನಿಂದಲೇ ನನ್ನ ಚಾನೆಲ್ ಇವತ್ತು ಇಷ್ಟು ಬೆಳೆದಿದೆ ಸ್ನೇಹಿತರೆ. ನಿಮ್ಮ ಪ್ರೀತಿಯೇ ನನ್ನ ಶಕ್ತಿ. ನಿಮ್ಮ ಸಪೋರ್ಟಿಂದಲೇ ನಾನು ಪ್ರತಿದಿನ ಹೊಸ ಕಾರ್ಟೂನ್ ವಿಡಿಯೋಸ್ ಮಾಡಲು ಸಾಧ್ಯವಾಗುತ್ತಿದೆ. ನಂಬಲು ಆಗ್ತಿಲ್ಲ, ಇಂದು ನನ್ನ ಪುಟ್ಟ ಕನ್ನಡ ಕಾರ್ಟೂನ್ ಚಾನೆಲ್ಗೆ 72,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದು ಕೇವಲ ಸಂಖ್ಯೆ ಅಲ್ಲ, ಇದು 72,000 ಹೃದಯಗಳ ಪ್ರೀತಿ. ಆ ತಾಯಿಯ ಕೃಪೆಯಿಂದ ಇನ್ನೂ ಹೆಚ್ಚಿನ ಕುಟುಂಬ ನಮ್ಮದಾಗಲಿ.
ಆಗಲಿ. ನಮ್ಮ ಈ ಪ್ರೀತಿಯ ಪಯಣ 1,00,000ದ ಕಡೆಗೆ ಸಾಗಲಿ. ನೀವು ನನ್ನ ವಿಡಿಯೋಸ್ಗಳಿಗೆ ಕೊಡುವ ಒಂದು ಲೈಕು, ಒಂದು ಕಮೆಂಟ್ ನನಗೆ ದೇವರು ಕೊಟ್ಟ ವರವೇ ಸರಿ. ನಿಮ್ಮ ಈ ಪ್ರೀತಿಗೆ ನಾನು ಸದಾ ನಿಮ್ಮ ಋಣಿಯಾಗಿರ್ತೀನಿ. ಆ ತಾಯಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯವನ್ನು ತುಂಬಿ ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ಬಾಳನ್ನು ಬೆಳಗಲಿ ಎಂದು ಮನಸಾರೆ ಹಾರೈಸುತ್ತೇನೆ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಗಂಗಾ ಇರವ ಕುಂಕುಮ ಹಚ್ತೀನಿ ತಡಿಯವ್ರಿ. ತಗೊಳ್ರಿ. ಕುಂಕುಮ ಅಂತ ಕೊಡಿಲಿ. ನಾವು ಹಚ್ಕೊಂಡಿಲ್ಲಲ್ಲ ನೋಡವ, ಪೂಜೆ ಮಾಡತ್ತೀವಿ, ಆನೆ ಕುಂಕುಮನೇ ಇಲ್ಲ. ಗಂಗಾ ಈ ಕಡೆಗೆ ತಿರ್ಗವ, ನಿನಗೂ ಹಚ್ಚಿ ಅವ್ರಿಗೂ ಹಚ್ತೀನಿ. ನಾನೇನು ಹಚ್ಕೊಂಡಿದ್ನಿ. ಆಯ್ತಾ ಏನು ಮಾಡತ್ತ ಏನು ನಂದು. ಅಜ್ಜಿ ಅಜ್ಜಿ ನಿನ್ ಕುಂಕುಮ ಐತೆ ಅನ್ನೇಗೆ ಐತೇನು? ನೋಡವ ಹಿಂಗೋ ಐತೆ, ಮುಂಜಾನೆ ಇಟ್ಕೊಂಡಿದ್ದದು ಸ್ನಾನ ಮಾಡಿ. ಎಲ್ಲಿ ಬೆವ್ರಿಗೆ ಹೋಗ್ಯತ ಏನಂತ ಮಾಡಿದ್ನಿ ನಾನು. ಇರ್ಲಿ ತಡಿ, ಇನ್ನೊಂದು ಸ್ವಲ್ಪ ಹಚ್ಕೊಳ್ಳೋಣ. ಏನು ಆಕೈತೆ ಬಡಕ್ಕೆ ಅದು ಕಾಣ್ಲಿ ಪೂಜೆ ಮಾಡುವಾಗ. ಅಲ್ಲ ಗಂಗಾ ತಿರ್ಗವ, ನಿನ್ಗೆ ಹಚ್ಚಿ ಅವ್ರಿಗೆ ಹಚ್ತೀನಿ ತಡಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟ ಭಯಂಕರಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಓಂ ಲಕ್ಷ್ಮೀ ಮಾತಾಯೇ ನಮಃ. ಅಮ್ಮ ತಾಯಿ ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಎಲ್ಲರನ್ನೂ ಕಾಪಾಡು ತಾಯಿ, ಅಷ್ಟ ಬೇಡ್ಕೊಳ್ಳೋದು. ಗಂಗಾ ಅದ ಆರತಿ ತಟ್ಟೆ ಇಡು ತಡಿ, ಅವ್ರಿಗೆ ಪ್ರಸಾದ ಕೊಡೋಣ. ಈಗ ಹೊರಗೆ ಹೋಗ್ತಾರವ್ರು ಆಟ ಆಡಕ್ಕೆ. ಪುಟ್ಟಿ ಗುಂಡ ಊಟ ಮಾಡ್ತೀರಿ? ಬ್ಯಾಡಜ್ಜಿ, ನಾನು ಆಮೇಲೆ ಊಟ ಮಾಡ್ತೀನಿ. ನೋಡ ಅವಾಗಿಂದ ಏನ್ ರೆಡಿ ಮಾಡಕ್ ಕೊಡ್ತಿದ್ದಿಲ್ಲ. ಆಯ್ತೇನಜ್ಜಿ ಹೊಟ್ಟೆ ಹಸ್ತೈತೆ ಅಂತಿದ್ದ. ಈಗ ಪೂಜೆ ಆಗೈತೆ ಎಲ್ಲ ಆಗೈತೆ, ಊಟ ಮಾಡಪ್ಪ ಅಂದ್ರ ಆಮೇಲೆ ಮಾಡ್ತಾನಂತೆ. ಮಾಡಿ ನಡ್ರಿ, ಇಬ್ರು ನೀರ್ ಕೊಡ್ತೀನಿ ಇಬ್ರಿಗೂ. ಖರೇನ ಈಗ ಹೊಟ್ಟೆ ಹಸ್ತಿಲ್ಲ ನನಗ, ಅವಾಗ್ಲೇ ಭಾಳ ಹೊಟ್ಟೆ ಹಸ್ತಿತ್ತು. ಅದಕ್ಕ ಬಾಳೆಹಣ್ಣು ಕೊಡ್ತು ಅಜ್ಜ, ಬಾಳೆಹಣ್ಣು ತಿಂದ್ವಿ ನಾವ್ ಇಬ್ರು. ಅವೇನ್ ಎಷ್ಟು ಇರ್ತಾವ, ಇಷ್ಟಿಟ್ಟು ಇರ್ತಾವ, ಅದಕ್ಕೆ ಹೊಟ್ಟೆ ತುಂಬತೈತೆ. ಊಟ ಮಾಡಿ ನಡ್ರಿ. ಅವ್ ಡ್ರೆಸ್ ಬ್ಯಾರೆದ್ ಹಾಕೊಂಡು ಊಟ ಮಾಡಿ ಜೋಕಾಲಿ ಆಡಕ್ ಹೋಗ್ರಿ. ನೀವು ಗೊತ್ತೈತಿ ಇವಾಗ ಊಟ ಮಾಡ್ದಂಗ ಜೋಕಾಲಿ ಆಡಕ್ ಹೋಗಕ್ ಅಷ್ಟು ಇದ್ ಮಾಡತ್ತೀರಂತೆ. ನಮ್ದು ಲೇಟ್ ಆಕೈತಿ. ಇವಾಗ ಕಾಕಿ ಇರೋದು ಬರ್ತಾರ ಅರ್ಶನ ಕುಂಕುಮ ತಗೊಳಕ, ಅವ್ರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟನ ಆಮೇಲೆ ಊಟ ಮಾಡ್ತೀವಿ ನಾವು. ನಮ್ ಲೇಟ್ ಆಕೈತಿ ನೋಡಿ ನಮ್ಗೆ ಆದ್ರ. ಮತ್ತೆ ಖರೇನ ಹೊಟ್ಟೆ ಹಸ್ತಿಲ್ಲ ಅಜ್ಜಿ, ಆಮೇಲೆ ಊಟ ಮಾಡ್ತೀವಿ ತಗೋ. ನಾವು ಬ್ಯಾರೆ ಡ್ರೆಸ್ ಹಾಕೊಂಡು ಈಗ ಆಟ ಆಡಕ್ ಹೋಗಿ ಹೊರಗೆ. ಇರ್ಲಿ ಬಿಡ್ರಿ ಅತ್ತೆ, ಅವ್ರಿಗೆ ಯಾಕೆ ಬಲವಂತ ಮಾಡತ್ತೀರಿ? ಹೇಳ್ದಂಗೆಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿನೂ ಮಾಡ್ತಾನ್ರಿ ಅವನು. ಪುಟ್ಟಿ ಗುಂಡ ಹಂಗ ಹೋಗ್ಬೇಡ್ರಿ ಹೊರಗೆ. ಅಲ್ಲಿ ಬೆಡ್ರೂಮ್ ಒಳಗ ನಿನ್ ಟೀ ಶರ್ಟ್ ಮತ್ತೆ ನಿಂದೊಂದು ಸ್ಕರ್ಟ್ ಇಟ್ಟಿನಿ, ಗುಂಡಂದು ಒಂದು ಪ್ಯಾಂಟು ಮತ್ತೆ ಶರ್ಟ್ ಇಟ್ಟಿನಿ ನೋಡಿ. ಅದು ಕೊಟ್ಟು ಇಬ್ರು ಹಾಕೊಂಡು ಹೊರಗೆ ಹೋಗ್ರಿ ಆಟ ಆಡಕ್. ಆಯ್ತಮ್ಮ. ಬಾರೋ ಗುಂಡ. ಬನ್ನಿ ಅತ್ತೆ, ನಾನು ಬೇರೆ ಸೀರೆ ಉಟ್ಕೊಳ್ಳಿರಿ? ಬ್ಯಾಡ ಇರು, ಇನ್ನೂ ಸ್ವಲ್ಪ ಅವ್ರು ಬಂದು ಹೋದ್ಮೇಲೆ ಆಮೇಲೆ ಬಿಚ್ಚು ಅಂತೆ. ನೋಡಿ ಇಂಥ ಚಂದ ಲಕ್ಷ್ಮಿ ಕೂರಿಸಿ ನೋಡಿ, ಮತ್ತೆ ಎಂಥ ಸಿಂಪಲ್ ಸೀರೆ ಉಟ್ಕೊಂಡಿದ್ದಾಳೆ ಗಂಗಾ ಅಂತ ಅನ್ನೋದಿಲ್ಲ. ಇರ್ಲಿ ಸುಮ್ಮನೆ, ಭಾಳ ಚಂದ ಕಾಣತಿ. ನಂದು ದೃಷ್ಟಿ ಹಾಕೈತವ, ಅಷ್ಟು ಚಂದ ಕಾಣತಿ. ಅವೇನು ಕಿವ್ಯಾ ನಾವು ಭಾಳ ಚಂದ ಕಾಣತಾವ. ಥ್ಯಾಂಕ್ಸ್ ರೀ ಅತ್ತೆ, ನೀವು ಭಾಳ ಚಂದ ಕಾಣತ್ತೀರಿ. ಆ ಕಾಸಿನ ಸರ ಹಾಕೊಳ್ಳೋದಿಲ್ಲ ಅನ್ನತ್ತಿದ್ರಿ, ನೋಡ್ರಿ ಎಷ್ಟು ಚಂದ ಕಾಣತೈತಿ ಕೊರಳಾಗ. ಎಲ್ಲಿ ನಮ್ಮಂತ ವಯಸ್ಸಾದವ್ರಿಗೆ ಇಂಥವೆಲ್ಲ ಬ್ಯಾಡ್ ಅಂತ ಹಾಕೊಳ್ಳೋದಿಲ್ಲ ಅನ್ನತ್ತಿದ್ನಿ ನಾನು. ಮತ್ತೆ ಈಗ ಅರ್ಶನ ಕುಂಕುಮಕ್ಕೆ ಬಂದ್ರೆ ಆಡ್ಕೊಂಡ್ಬಿಡ್ತಾರ ಅವ್ರು. ನೋಡು ಸೊಸೆಗಿಂತ ಗಿರ್ಜಕನ ಬಡಕ್ಕೆ ಅದು ಕಾಣತೈತಂತೆ. ಅದಕ್ಕವ ಅವ್ರು ಬರೋದ್ರೊಳಗೆ ಕಾಸಿನ ಸರ ಅವತ್ತು ತೆಗೆದಿಡ್ತೀನಿ ತಡಿ. ಇವು ಮೂಗ್ಬಟ್ಟು ಕಿವಿ ನೋವು ಬೇಕಿದ್ರೆ ಇರ್ಲಿ ಬಿಡ್ರಿ ಅತ್ತೆ. ಇನ್ನೂ ಸ್ವಲ್ಪ ಅದನ್ನ ಯಾಕೆ ತೆಗೆದಿಡ್ತೀರಿ? ಭಾಳ ಚಂದ ಕಾಣತ್ತೀರಿ. ಅವ್ರು ಏನು ಅನ್ನೋದಿಲ್ಲ, ನೀವು ಹಾಕೊಳ್ರಿ. ನಮ್ಮ ಖುಷಿಗೋಸ್ಕರ ನಾವು ಹಾಕೋಬೇಕು. ಹ್ಞೂನವ, ಅದು ಖರೇನೆ. ಆತಾತವ, ಅವ್ರೇನೇ ಎಷ್ಟೊತ್ತಿಗೆ ಬರ್ತಾರ ಏನೋ. ಹೋಗಿ ಕರೆದು ಬರ್ಲಿ ನಾನು. ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೋತಿ. ಬರ್ತಾರೇನೋ ಇರ್ರಿ ಅವ್ರು. ಮತ್ತೆ ಅಷ್ಟು ದೂರ ಎಲ್ಲಿ ಹೋಗ್ತೀರಿ ನಡ್ಕೊಂಡು? ಇಲ್ಲಾಂದ್ರೆ ನೋಡೋಣ ನೀನು ಸ್ವಲ್ಪ ಹೊತ್ತು. ಆತಡಿ ನೋಡೋಣ ತಡಿವ. ಇವ್ರು ಏನು ಬಟ್ಟೆ ಹಾಕೊಳಕ್ ಹೋಗಿದಾರೆ, ಏನು ರೆಡಿ ಮಾಡ್ಕೊಂಡು ಹಾಕೊಳಕ್ ಹೋಗಿದಾರೆ? ಪುಟ್ಟಿ ಗುಂಡ ನಮಸ್ಕಾರ ಎಲ್ಲರಿಗೂ. ಮತ್ತೇನ್ರಿ ಗಿರಿಜಕ್ಕ, ನಿಮ್ದು ಅವಾಗಲೇ ಆದ್ರೂ ಮಾತಾಡಿದ್ರಿ ಮತ್ತೆ ಬಂದ್ರಿ ಈಗ ಅನ್ನತ್ತೀರಿ. ದಯವಿಟ್ಟು ಕ್ಷಮಿಸ್ರಿ. ಯಾಕಂತಂದ್ರೆ ಒಂದು ಸ್ವಲ್ಪ ಮಾತಾಡ್ಬೇಕ್ರಿ. ಯಾಕಂದ್ರೆ ಈ ಹಿಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡ್ರಿ, ಜೋಕಾಲಿ ಹಬ್ಬದ ವಿಡಿಯೋ. ಅದರಲ್ಲಿ ನಾನು ಮಾತಾಡೇ ಇಲ್ಲ. ಲೈಕ್ ಮಾಡ್ರಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ. ಅದಕ್ಕೆ ಲೈಕ್ಸ್ ತುಂಬ ಅಂದ್ರೆ ತುಂಬ ಕಡಿಮೆ ಬಂದಿದ್ದಾವ್ರಿ. 72,000 ಜನ ಇದ್ದೀರಿ. ಅದು ಎಲ್ಲಿದ್ದೀರಿ ಅಂತ ನನಗೂ ಗೊತ್ತಾಗತ್ತಿಲ್ಲ. ಒಂದು ವಿಡಿಯೋಗೆ 1,000 ಲೈಕ್ ಬರಲ್ರಿ ನನಗೆ. ಯಾಕಂತಂದ್ರೆ ನಾವು ಕೇಳಿದ್ರೆ ಅಷ್ಟೇ ನೀವು ಲೈಕ್ ಮಾಡ್ತೀರೇನೋ ಅಂತ ಅನಿಸ್ಬಿಟ್ಟು ನನಗೆ. ನಾನು ಇರ್ಲಿ ಬಿಡು, ನಾನು ಮಾತಾಡಿದ್ರೆ ಬೇಜಾರಾಗ್ತೈತೆ. ನೀವು ಮಧ್ಯೆ ಮಾತಾಡಿದ್ರೆ ಒಬ್ಬೊಬ್ರಿಗೆ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಅದ್ರೊಳಗೆ ಮಾತಾಡಿಲ್ಲ. ಇರ್ಲಿ ಬಿಡು, ವಿಡಿಯೋ ಒಂದು ಅಪ್ಲೋಡ್ ಮಾಡೋಣ ಅಂತ ಹಂಗೆ ಅಪ್ಲೋಡ್ ಮಾಡಿದೆ ನಾನು. ಆದ್ರೆ 2 ದಿನ ಬಿಟ್ಟು ನೋಡಿದ್ರು ಅದಕ್ಕೊಂದು 500 ಲೈಕ್ಸ್ನು ಬಂದಿರಲ್ಲ. ಬೇಜಾರಾಗುತ್ತೆ ಇಲ್ರಿ ಹೇಳ್ರಿ. ಒಂದು ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟ ಇರುತ್ತೆ. ಇವಾಗ ನೋಡ್ರಿ, ಗಿರಿಜಕ್ಕ ಹಾಕಿರೋದು, ಗಂಗಾ ಹಾಕಿರೋದು ಎಲ್ಲನೂ ಅದು ಮೂವ್ಮೆಂಟ್ ಮಾಡೋದಕ್ಕಿಂತ ಅದನ್ನು ನಾವು PNG ತಗೊಳ್ಳೋದೈತೆ ನೋಡ್ರಿ. ಒಂದೊಂದು ಐಟಮ್ಸ್ನ
ಅದು ವಿಡಿಯೋ ಎಲ್ಲಿ ಡಿಲೀಟ್ ಆಗುತ್ತೆ ಏನೋ ಅಂತನೂ ಭಯ ಇರುತ್ತೆ ನಮಗೆ, ಅಷ್ಟು ಕಷ್ಟ ಇರುತ್ತೆ ರೀ. ದಯವಿಟ್ಟು ಒಂದೊಂದು ಲೈಕ್ಸ್ ಕೊಡ್ರಿ, ಏನಾಗೋದಿಲ್ಲ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಈ ವಿಡಿಯೋನ ಇನ್ನೊಂದು ಸ್ವಲ್ಪ ಹೊತ್ತು ಮುಂದುವರಿಸಿ ವಿಡಿಯೋನ ಎಂಡ್ ಮಾಡ್ತೀವಿ, ಯಾಕಂದ್ರೆ ಭಾಳ ಹೊತ್ತು ಮುಂದುವರ್ಸೋದಕ್ಕಾಗಲ್ಲ. ನೋಡೋಣ, ಒಂದು 10 ನಿಮಿಷದ್ದು 11 ನಿಮಿಷದ ವಿಡಿಯೋ ಆಗುತ್ತೇನೋ ಅಂತ ಅನ್ಕೊಂಡಿದ್ದೀನಿ ರೀ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಏನ್ರವ ನಮ್ಮ ಲಕ್ಷ್ಮಿ ಹೆಂಗ್ ಕಾಣತಾಳ? ಭಾಳ ಚಂದ ರೆಡಿ ಮಾಡಿದ್ರಕ್ಕ. ನಿಮ್ಮ ಲಕ್ಷ್ಮಿ ಅಷ್ಟ ಅಲ್ಲ, ನಿಮ್ಮ ಮನೆ ಮಹಾಲಕ್ಷ್ಮಿ ನಿನ್ನ ಸೊಸೆ ಅವಳು ಭಾಳ ಚಂದ ಕಾಣತಾಳ. ಭಾರಿ ಚಂದ ಮಾಡಿದ್ರು ಬಿಡಕ್ಕ. ನಾವೇನಂಗ ಒಂದು ಜಂಪರ್ ಪೀಸ್ ಹಾಕಿ ಮಾಡ್ತೀವಿ, ಇಂಥ ಗ್ರ್ಯಾಂಡ್ ಪೂಜೆ ನಮ್ಮ ಊರಾಗ ನೀವು ಮಾಡ್ತೀರಿ ನೋಡಕ್ಕ. ಅದೇನು ರೆಡಿ ಮಾಡಿದ್ದೀರಿ? ಅದೇನು ಹಿಂದ್ಗಡೆಗೆ ಅವು ಎಲೆ ಏನು ಕರೆ ನಾವು ನಿನಗೆ ಹೆಂಗೆ ಕಾಣತಾವ? ಅದ ಪೋಸ್ಟರ್ ಹಾಕಿದಿರಕ್ಕ, ಆದ್ರೆ ದೂರದಿಂದ ನೋಡಿದ್ರೆ ಗೊತ್ತಾಗೋದಿಲ್ಲ. ಅದು ಕರೆನ ಅವು ಬಾಳೆ ಗಿಡದ ಎಲೆ ಮತ್ತು ಚೆಂಡು ಹೂವಿನ ಹಾರ ಹಾಕಿ ಅಲಂಕಾರ ಮಾಡಿದ್ರೇನೋ ಅನ್ಸತೈತೆ. ಭಾಳ ಚಂದ ಮಾಡಿದ್ರಕ್ಕ. ಗಂಗಾ ನೀನು ಭಾಳ ಸೂಪರ್ ಕಾಣತಿ. ಥ್ಯಾಂಕ್ಸ್ ರೀ ಅಕ್ಕ. ಗಿರಿಜಕ್ಕ ಕೊರಳಾಗಿನ ಕಾಸಿನ ಸರ ಯಾವಾಗ ಮಾಡ್ಕೊಂಡಿ? ಅದು ಇಷ್ಟು ತುಟ್ಟಿ ಬಂಗಾರ ಐತೆ ನೋಡು, ಅಂತದ್ರಾಗ ಎಷ್ಟು ತೊಲೆ ಐತಕ್ಕ ಅದು? ನೋಡ್ಗಂಗ ಗ್ಯಾರಂಟಿ ಕೇಳ್ತಾರ ನನ್ನ ಕೊರಳಾಗಿನ ಅಂತ ಹೇಳಿಲ್ಲ. ಅದೇ 20 ತೊಲೆ ಆಯ್ತವ. ಅದು ಬಂಗಾರ ಕಂಡಂಗೆ ಕಾಣತೈತಿ ನಿನಗೆ. ಇಲ್ಲವ ಸ್ಟೇಷನರಿ ಅದು ನಮ್ಮ ಗಂಗಾ. ಅದು ಯಾವ್ದದು ಮೀಸೋ ಅಂತ ನೋಡು, ಅದ್ರಾಗ ಆರ್ಡರ್ ಮಾಡಿದ್ಲು. ರಾಜು ಇದ್ದಾಗ ಆರ್ಡರ್ ಮಾಡಿದ್ದದು ಇತ್ತದು. ಹಾಕೊಳ್ರಿ ಅಂತ ಅದೇನದು ಪೋಸ್ ಮಾಡಿ ಹಾಕಿದಾಳೆ. ಹೌದೇನು? ನೋಡಿ ಇಷ್ಟೊತ್ತು ಬಂಗಾರದ ಅನ್ಕೊಂಡಿದ್ನಿ ನಾನು. ನೀನು ಹೇಳಿದ ಮ್ಯಾಗ ಸ್ಟೇಷನರಿ ಅಂತ ಗೊತ್ತಾಗತೈತಿ ನೋಡಿ. ಆದ್ರೂ ಬಂಗಾರ ತಲೆ ಮೇಲೆ ಹೊಡೆದಂಗೆ ಐತಕ್ಕ ಅದು. ಗಂಗಾ ರಾಜು ಬಂದ್ರೆ ನಮಗೂ ಒಂದೊಂದು ಆರ್ಡರ್ ಮಾಡ್ಕೊಡವ, ನಾವು ದುಡ್ಡು ಕೊಡ್ತೀವಿ. ನಮ್ಗೇನು ಬರೋದಿಲ್ಲ ಅದು. ನಮ್ಮ ಮನೆಯವ್ರ ಫೋನ್ ಅದೈತೆ ಸೀರಿನ್ ಟಚ್, ಆದ್ರೆ ಅದ್ರಾಗ ಅದೇನದ ಅನ್ನತಿ ಮೀಸೋ ಅವೆಲ್ಲ ಏನು ಇಲ್ಲ, ಮಾಡಕ್ಕೂ ಬರೋದಿಲ್ಲ ಅದು. ಇಲ್ರಿ ಅಕ್ಕ, ನಿಮ್ಮ ಮೊಬೈಲ್ ಒಳಗೂ ಮಾಡ್ಬೋದ್ರಿ. ಯಾವಾಗಾದ್ರೂ ಫ್ರೀ ಆದಾಗ ಮೊಬೈಲ್ ತಗೊಂಡ್ ಬರ್ರಿ, ಪ್ಲೇ ಸ್ಟೋರ್ ಒಳಗೆ ಅದು ಇನ್ಸ್ಟಾಲ್ ಮಾಡ್ಕೊಂಡು ಮಾಡ್ಕೋಬೇಕ್ರಿ. ಅದು ಈಸಿ ಐತೆ, ತಗೊಳ್ರಿ ಮಾಡ್ಕೊಡ್ತೀನಿ. ನಮ್ಮ ಮೊಬೈಲ್ ಒಳಗೂ ಬರ್ತೈತೆ. ತಗೊಳವ, ಯಾವಾಗಾದ್ರೂ ಬಂದ್ರೆ ತಗೊಂಡ್ ಬರ್ತೀನಿ ತಗೋ. ಸರ್ಜಿ ನಿಮ್ಮ ಮೊಬೈಲ್ ಒಳಗೆ ನನಗೂ ಒಂದು. ಸರೋಜಕ್ಕ ನನಗೂ ಒಂದು. ಹಂಗ ನನಗೂ ಒಂದು ಮಾಡ್ರವ. ನನಗೂ ನಿನಗೂ ಎಲ್ಲರೂ ಒಂದೇ ತರ ಡಿಸೈನ್ ಹಾಕೊಂಡ್ರೆ ಯಾರ್ದಾದ್ರೂ ಒಬ್ಬಾಕಿದ್ ಕಳ್ದೋದ್ರೆ ಆಮೇಲೆ ನಿಮ್ಮ ಮನೆ ಬಾಗ್ಲಿಗೆ ಬಂದು ನಂದಿದು ಅಂತಂದ್ರೆ ಏನ್ ಮಾಡ್ತೀರವ? ಅದಕ್ಕೆ ಬೇರೆ ಡಿಸೈನು ಇದಾವ ಅದ್ರಾಗ ಬೇರೆ ಡಿಸೈನ್ ಇರೋವ ಆರ್ಡರ್ ಮಾಡ್ಕೊಳ್ರಿ, ಹಾಕೊಳ್ರಿ. ಸುಮ್ಮನೆ ಮತ್ತೆ ಎಲ್ರದು ಒಂದೇ ತರ ಇದ್ರೆ ಚಂದ ಕಾಣಿಸೋದಿಲ್ಲ ಅದು. ಇವ್ರು ಯಾರವ ಎಲ್ಲಾದ್ರೂ ಹೊರಗೆ ಹೋದ್ರು ಯಾವ್ದೋ ಸಂಘದವ್ರು ಅನಿಸ್ತೈತಲ್ಲ, ಇವರು ಸಂಘದಾಗ ಕಾಸಿನ ಸರ ಕೊಟ್ಟಿರ್ಬೇಕು ಅನ್ಕೋತಾರೆ. ಅದಕ್ಕೆ ಬೇರೆದು ಆರ್ಡರ್ ಮಾಡ್ಕೊಳ್ಳುವಂತ್ರಿ. ಆತತವ ಮಾತಾಡ್ಕೊಂತಿದ್ರೆ ಹಿಂಗ ಆಕೈತೆ. ಮತ್ತೆ ಹೋಗೋರು ಬರೋರು ಬರ್ರಿ ಒಂದ್ ಸ್ವಲ್ಪ ಊಟ ಮಾಡಿ ಬರ್ರಿ ಪ್ರಸಾದ. ಆತ ತಗೊಳಕ. ನೀನು ಹೇಳ್ದಂಗ ಬೇರೆ ಡಿಸೈನ್ ತಗೋಬೇಕಿಲ್ಲ ಅಂದ್ರೆ ಹಂಗ ಆಕೈತದ, ಗ್ಯಾರಂಟಿ ಜಗಳನ. ಆತತಕ್ಕ ನಡ್ರಿ ಒಂದ್ ಸ್ವಲ್ಪ ಪ್ರಸಾದ ಊಟ ಮಾಡಿ ಹೋಗೋಣ. ನಡ್ರಿ.